ನಿಮ್ಮೆಲ್ಲರಿಗೆ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ಕ್ರಿಸ್ಮಸ್ನಲ್ಲಿ ಅತ್ಯಧಿಕವಾಗಿ ಆಶೀರ್ವದಿಸಲಿ. ಅಪವಿತ್ರಾತ್ಮನಿಂದ ಬಂಧಿಸಲ್ಪಟ್ಟು ಜೀವಿಸುವಂಥವರನ್ನು ಬಿಡಿಸುವುದಕ್ಕಾಗಿ ಯೇಸು ಬಂದಿದ್ದಾರೆ. ಏನ್ ಜರುಗಿತು? ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 12ನೇ ವಚನ. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರುವುದಕ್ಕೆ ನಮ್ಮನ್ನು ಕಳಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಅಪವಿತ್ರಾತ್ಮಗಳು ಅವನನ್ನು ಬಿಟ್ಟು ಹಂದಿಗಳೊಳಗೆ ಹೊಕ್ಕವು. ಅಪವಿತ್ರಾತ್ಮ ಉಳ್ಳವನು, ಅಪವಿತ್ರವಾದ ಸ್ಥಳಗಳಲ್ಲಿ ತಿರುಗಾಡಿದವನು, ಮಿತಿಗತಿ ಇಲ್ಲದೆ ಜೀವಿಸಿದಂಥವನು, ಅಸಭ್ಯವಾಗಿ ಬಟ್ಟೆಗಳನ್ನು ಧರಿಸಿದಂಥವನು, ಕಿರಿಚಿ ಕೂಗಾಡುತ್ತಾ ತಿರುಗಾಡಿದಂಥವನು, ಆರೋಗ್ಯವನ್ನು ಕೆಡಿಸಿಕೊಂಡಂಥವನು ಅದ್ಭುತವಾಗಿ ಬದಲಾದನು. ಹೇಗೆ? ಅದ್ಭುತನಾದ ದೇವರು, ಮನುಷ್ಯನನ್ನು ಸೃಷ್ಟಿಸಿದ ದೇವರು ಹಾಳಾಗಿ ಹೋದ ಮನುಷ್ಯನನ್ನು ಬದಲಾಯಿಸಿದರು. ಹಾಗೆ ಬದಲಾದ ವ್ಯಕ್ತಿ ಸ್ವಸ್ಥಚಿತ್ತನಾಗಿ ಚೆನ್ನಾಗಿ ಬಟ್ಟೆಗಳನ್ನು ಧರಿಸಿಕೊಂಡು ಸರಿಯಾಗಿ ಯೇಸುವಿನ ಹತ್ತಿರ ಕೂತಿರುವುದನ್ನು ಕಂಡು ಎಲ್ಲರೂ ಆಶ್ಚರ್ಯಪಡುತ್ತಾರೆ ಪ್ರಿಯರೇ. ಅವನು ತನ್ನ ಕುಟುಂಬದಿಂದ ದೂರವಾಗಿ, ಹೆಂಡತಿ ಮಕ್ಕಳಿಂದ ದೂರವಾಗಿ, ಇಷ್ಟಾನುಸಾರವಾಗಿ ಜೀವಿಸಿದವನಾಗಿದ್ದ. ಆದರೆ ಬದಲಾದ. ಅದು ಹೇಗೆ ಸಾಧ್ಯವಾಯಿತು? ಮೇಲಿಂದ ಮೇಲೆ ಪಾಪದಲ್ಲಿ ಬೀಳುತ್ತಾ ಮೇಲಿಂದ ಮೇಲೆ ಪಾಪಿಷ್ಟ ಕ್ರಿಯೆಗಳ ನಿಮಿತ್ತ ಗಾಯಕ್ಕೆ ಒಳಗಾಗುವ ವ್ಯಕ್ತಿ ಬದಲಾದ ಪ್ರಿಯರೇ. ಹೇಗೆ? ದೇವರ ಕೈಗೆ ಒಪ್ಪಿಸಿಕೊಟ್ಟ. ಒಮ್ಮೆ ಒಬ್ಬ ತಂದೆ ಮತ್ತು ಮಗ ಒಂದು ಬೆಟ್ಟ ಪ್ರದೇಶದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಅಪ್ಪ ನಿಲ್ಲು, ನಾನು ಬರ್ತೇನೆ ಎಂದು ಹೇಳಿ ತಂದೆ ಹೋಗ್ತಿರುವಾಗ ಅವನ ಮಗನು ಹೋಗಿ ತಂದೆಯ ಕೈ ಹಿಡ್ಕೊಳ್ತಾನೆ. ತಂದೆಯೇನೋ ಮುಂದೆ ನಡೆದುಕೊಂಡು ಹೋಗ್ತಾ ಇದ್ದ, ಮಗನೇನೋ ತಂದೆಯ ಕೈ ಹಿಡ್ಕೊಳ್ಳುತ್ತಾನೆ. ಅಷ್ಟರಲ್ಲಿಯೇ ಕಾಲ್ ಜಾರಿತು, ತಕ್ಷಣವೇ ಕೆಳಗೆ ಬಿದ್ದ. ಮೊಳಕಾಲು ಒಡೆಯಿತು, ಬಾಗುತ್ತಾ ಇದ್ದ. ನೋಡ್ಕೊಂಡ್ರೆ ಮೊಳಕಾಲು ಒಡೆದಿರುತ್ತೆ, ರಕ್ತ ಕೂಡ ಬರುತ್ತಾ ಇರುತ್ತೆ. ಬಾಧೆ ಪಡುತ್ತಾ ಅಪ್ಪ ಬರ್ತಾ ಇದ್ದೇನಿರು ಎಂದು ಹೇಳಿ ಮತ್ತೊಮ್ಮೆ ಬಂದು ತನ್ನ ತಂದೆ ಕೈ ಹಿಡಿದುಕೊಳ್ತಾನೆ. ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಿರುವಾಗ ಸುತ್ತಲಿರುವ ದೃಶ್ಯ ನೋಡಿ ಅಯ್ಯೋ ತಗ್ಗು ಚೆನ್ನಾಗಿದೆ, ಈ ಮರಗಳು ಎಷ್ಟು ಚೆನ್ನಾಗಿವೆ, ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದುಕೊಂಡು ಹೋಗ್ತಿರುವಾಗಲೇ ಕಲ್ಲಿಗೆ ತಗಲಿ ಮತ್ತೆ ಕೆಳಗೆ ಬೀಳುತ್ತಾನೆ. ಮತ್ತೆ ಮೊಳಕಾಲಿಗೆ ಗಾಯ ಆಗುತ್ತೆ. ಮುಂದೆ ಬಿದ್ದಿದ್ದಕ್ಕೆ ಈ ಮೊಳಕೈ ಕೂಡ ಗಾಯವಾದುವು. ಆ ಮೊಳಕಾಲಿನ ಗಾಯ, ಮೊಳಕೈನ ಗಾಯ ನೋಡ್ತಾ ಹೇಳ್ತಾನೆ, ಅಪ್ಪ ಅರ್ಥವಾಯ್ತು. ಆಗ ತಂದೆ, ಏನ್ ಅರ್ಥ ಆಯ್ತು ಮಗನೇ ಅಂದ. ಹೀಗೆ ನಾನು ಬಿದ್ದೋಗುವುದಕ್ಕೆ, ಈ ರೀತಿ ನಾನು ಗಾಯಗೊಳ್ಳುವುದಕ್ಕೆ, ಮೊಳಕಾಲು ಮೊಳಕೈ ಒಡ್ಕೊಳ್ಳುವುದಕ್ಕೆ ಕಾರಣ ಏನೆಂದು ಅರ್ಥವಾಯ್ತು. ಏನು ಅರ್ಥ ಆಯ್ತು ಮಗನೇ ಅಂದಾಗ ಮಗ ಹೇಳ್ತಾನೆ, ಅಪ್ಪ ನಾನು ಮಾಡಿದ್ದೇನೆಂದರೆ, ಇರು ಬರ್ತೇನೆ ಅಂತ ಹೇಳಿ ನಾನು ನಿನ್ನ ಕೈ ಹಿಡ್ಕೊಂಡೆ. ನಿನ್ನ ಕೈಯನ್ನು ನಾನು ಹಿಡ್ಕೊಂಡಿರುವುದರಿಂದ ಏನಾದರೂ ನನ್ನ ಕಾಲಿಗೆ ತಗಲಿ ಜಾರಿ ಬೀಳುವುದಾದರೆ, ನಾನು ನಿನ್ನ ಕೈ ಹಿಡ್ಕೊಂಡಿರುವುದರಿಂದ ನನ್ನ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲದ್ದರಿಂದ ಮುಂದಕ್ಕೆ ಬಿದ್ದು ಹೋದೆ. ಅಪ್ಪಾ ನನಗೊಂದು ಸಹಾಯ ಮಾಡುವಿಯಾ? ಏನು ಹೇಳು ಅಂದಾಗ, ದಯವಿಟ್ಟು ನನ್ನನ್ನು ನಿನ್ನ ಕೈಯಿಂದ ಹಿಡ್ಕೊಳ್ಳುವಿಯಾ ಅಂದಾಗ, ಯಾಕೆ ಮಗನೇ? ನಿನ್ನ ಕೈ ಬಹು ಶಕ್ತಿಯುಳ್ಳದಾಗಿದೆ. ನೀನೇನಾದರೂ ನನ್ನ ಕೈ ಹಿಡಿದುಕೊಳ್ಳುವುದಾದರೆ ನಾನು ಸ್ವಲ್ಪವೂ ಕೂಡ ಕಾಲು ಜಾರಿ ಬೀಳುವ ಅವಕಾಶ ಇರೋದಿಲ್ಲಪ್ಪ. ಮೇಲಿಂದ ಮೇಲೆ ಬೀಳುತ್ತಾ ಇದ್ದೇನೆ, ಮೇಲಿಂದ ಮೇಲೆ ಗಾಯಕ್ಕೊಳಗಾಗ್ತಿದ್ದೇನೆ, ಮೇಲಿಂದ ಮೇಲೆ ಪೆಟ್ಟು ತಿನ್ನುತ್ತಿದ್ದೇನೆ, ಮೇಲಿಂದ ಮೇಲೆ ನೋವು ಅನುಭವಿಸುತ್ತಿದ್ದೇನೆ. ಕಾರಣವೇನೆಂದರೆ ನಾನು ನಿನ್ನನ್ನು ಹಿಡ್ಕೊಂಡಿದ್ದೇನೆ ಅಪ್ಪ, ದಯವಿಟ್ಟು ನನ್ನನ್ನು ನೀನು ಹಿಡ್ಕೊಳ್ಳುವಿಯಾ? ಆಗ ಆ ತಂದೆ ತನ್ನ ಕೈಯನ್ನು ಚಾಚಿ ತನ್ನ ಆ ಮಗನ ಕೈ ಹಿಡ್ಕೊಳ್ಳುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ನಂತರ ಆ ಮಗನ ಕಾಲು ಜಾರಲಿಲ್ಲವೋ? ಬಹಳ ಸಾರಿ ಆ ಹುಡುಗನ ಕಾಲು ಜಾರುತ್ತೆ, ಆದರೆ ಬೀಳೋದೇ ಇಲ್ಲ. ಕಾರಣ ಗೊತ್ತಾ? ಅವನನ್ನು ಹೆತ್ತ ತಂದೆ ಅವನ ಕೈ ಹಿಡ್ಕೊಂಡಿರೋದ್ರಿಂದ. ನೀವು ಕೂಡ ಮೇಲಿಂದ ಮೇಲೆ ಬೀಳುತ್ತಾ ಇದ್ದೀರಿ, ಮೇಲಿಂದ ಮೇಲೆ ಗಾಯಕ್ಕೆ ಒಳಗಾಗ್ತಿದ್ದೀರಿ, ಪೆಟ್ಟು ತಿನ್ನುತ್ತಾ ಇದ್ದೀರಿ. ಯಾಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಗೊತ್ತಾ? ಮೇಲಿಂದ ಮೇಲೆ ಬೀಳುತ್ತಾ, ಪೆಟ್ಟು ತಿನ್ನುತ್ತಾ, ಅಳುತ್ತಾ, ನಿರಾಶೆ ನಿರುತ್ಸಾಹದಲ್ಲಿರುವಂತಹ ನಿಮ್ಮನ್ನು ತಾನೇ ನಿಮ್ಮ ಕೈ ಹಿಡಿದುಕೊಂಡು ನಡೆಸಬೇಕು ಎಂದು ಯೋಚಿಸಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಆತನ ಕೈಯಲ್ಲಿ ನಿಮ್ಮ ಕೈ ಇಡುವುದಾದರೆ ಆತನು ಈ ಭೂಮಿಯ ಮೇಲೆ ನಿಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತಾನೆ. ಈ ಲೋಕಯಾತ್ರೆಯನ್ನು ನೀವು ಮುಗಿಸಿದ ನಂತರ ಸುರಕ್ಷಿತವಾಗಿ ನಿಮ್ಮನ್ನು ಪರಲೋಕಕ್ಕೆ ಸೇರಿಸುತ್ತಾನೆ. ಆತನು ಈ ಲೋಕಕ್ಕೆ ಬರಲು ಕಾರಣ ಗೊತ್ತಾ? ನೀವು ಆತನ ಕೈ ಹಿಡ್ಕೊಳ್ಳುತ್ತೀರಿ ಅನ್ನುವುದಕ್ಕಾಗಿ ಅಲ್ಲ, ಆತನೇ ನಿಮ್ಮ ಜೀವಿತವನ್ನು ಹಿಡಿದುಕೊಳ್ಳುವುದಕ್ಕಾಗಿ. ಆತನ ಕೈಯಲ್ಲಿ ನಿಮ್ಮ ಕೈಯನ್ನು ಇಡುವುದಾದರೆ, ಆತನೇ ನಿಮ್ಮನ್ನು ಹಿಡ್ಕೊಳ್ಳುವುದಾದರೆ ಈ ಭೂಮಿಯ ಮೇಲೆ ನೀವು ಸುರಕ್ಷಿತವಾಗಿ ಜೀವಿಸುತ್ತೀರಿ. ಕ್ರೈಸ್ತಿಯ ಸಮಾಜವೇ,
ಈ ಲೋಕಯಾತ್ರೆಯಲ್ಲಿ ನಾವು ಕಾಲು ಜಾರಿ ಬೀಳದೇ ಇರುತ್ತೇವೋ? ಕಾಲು ಜಾರುತ್ತವೆ. ಕೆಲವು ಸಾರಿ ಕಾಲು ಜಾರಿ ಬೀಳಬಹುದು, ಸ್ಲಿಪ್ ಆಗಬಹುದು. ಆದರೆ ನಿಮ್ಮ ಜೀವಿತ ನನ್ನ ಯೇಸುವಿನ ಕೈಯಲ್ಲಿರುವುದಾದರೆ ನೀವು ಸ್ಲಿಪ್ ಆಗಬಹುದೇನೋ, ಆದರೆ ನೀವು ಎಂದಿಗೂ ಕೂಡ ಬಿದ್ದೋಗಲು ಸಾಧ್ಯವೇ ಇಲ್ಲ. ಕ್ರಿಸ್ಮಸ್ ಕಾಣಿಕೆಯಾಗಿ ದೇವರೇ ತನ್ನ ಮಗನನ್ನು ನಮಗೋಸ್ಕರ ಅನುಗ್ರಹಿಸಿದ್ದಾರೆ. ಈ ಕ್ರಿಸ್ಮಸ್ ಕಾಣಿಕೆಯಾಗಿ ನಿಮ್ಮ ಜೀವಿತವನ್ನು ನನ್ನ ಕರ್ತನಿಗೆ ಅರ್ಪಿಸಿಕೊಡುವುದಾದರೆ, ಆತನ ಕೈಗೆ ನೀವು ಒಪ್ಪಿಸಿಕೊಡುವುದಾದರೆ, ದೆವ್ವ ಹಿಡಿದವನು ವಾಸಿಯಾಗಿ ಹೇಗೆ ಬದಲಾದನೋ ನೀವು ಕೂಡ ಹಾಗೆ ಬದಲಾಗುತ್ತೀರಿ. ಅವನು ಯಾವ ರೀತಿ ಸ್ವಸ್ಥತೆ ಹೊಂದಿದನೋ ನೀವು ಕೂಡ ಹಾಗೆ ಸ್ವಸ್ಥತೆ ಹೊಂದುತ್ತೀರಿ. ಅವನು ಯಾವ ರೀತಿ ಅನೇಕ ಜನರಿಗೆ ಆಶ್ಚರ್ಯಕರವಾಗಿ ತಯಾರಾದನೋ, ಮಾರ್ಪಟ್ಟನೋ, ನೀವು ಕೂಡ ಅನೇಕ ಜನರ ಜೀವಿತವನ್ನು ಆಶ್ಚರ್ಯಪಡಿಸುವವರಾಗಿ ಜೀವಿಸುತ್ತೀರಿ. ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು, ನಿಮ್ಮ ಹೆಂಡತಿ ಮಕ್ಕಳಿಗೆ ಸಮಾಧಾನವನ್ನು, ಸುಖಕರವಾದ ಜೀವಿತವನ್ನು ನೀವು ಅನುಗ್ರಹಿಸುವಂಥವರಾಗಿರುತ್ತೀರಿ. ಬದಲಾಗಬೇಕೆಂದು ಆಶಿಸುತ್ತಿದ್ದೀರಾ? ಹಾಗಾದರೆ ಬದಲಾಯಿಸುವ ದೇವರೇ ಈ ಭೂಮಿಯ ಮೇಲೆ ಜನಿಸಿ ಬಂದಿದ್ದಾರೆ. ಆತನ ಕೈಗೆ ನಿಮ್ಮ ಜೀವಿತ ಒಪ್ಪಿಸುವುದಾದರೆ ಈ ದಿನದಿಂದಲೇ ನಿಮ್ಮ ಜೀವಿತ ಪೂರ್ತಿಯಾಗಿ ಮಾರ್ಪಡುವಂಥದ್ದಾಗಿದೆ. ಆ ಮಾರ್ಪಡುವಿಕೆ ನನಗೂ ಬೇಕು ಎನ್ನುವಂಥವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ಬಂದವರಾಗಿ ದೇವರೇ, ನಿಮ್ಮ ಶ್ರೇಷ್ಠವಾದ ಸನ್ನಿಧಿಯಲ್ಲಿ ಶ್ರೇಷ್ಠವಾದ ಸಂದೇಶವನ್ನು ಕೇಳಿ ಅವರು ತಮ್ಮ ಜೀವಿತದಲ್ಲಿ ಹೊಂದಿಕೊಂಡಿರುವ ಲೋಪಗಳಿಗೆ, ಪಾಪಗಳಿಗೆ ಕಾರಣ ಅವರಲ್ಲಿರುವ ಅಪವಿತ್ರಾತ್ಮ ಆಗಿದೆ. ಆ ಅಪವಿತ್ರಾತ್ಮ ಅವರಲ್ಲಿ ಇರುವವರೆಗೂ ಅವರು ಅಪವಿತ್ರರಾಗಿ ಜೀವಿಸುತ್ತಾರೆ, ಅಸಭ್ಯವಾಗಿ ವರ್ತಿಸುತ್ತಾರೆ, ಕಿರುಚುತ್ತಾರೆ, ಕೂಗಾಡುತ್ತಾರೆ, ಅಪವಿತ್ರವಾದ ಸ್ಥಳಗಳಲ್ಲಿ ತಿರುಗಾಡುತ್ತಾರೆ, ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾರೆ. ಅಂತಹ ಸ್ಥಿತಿಯಲ್ಲಿರುವಂಥವರು ಈ ದಿನ ಮೊರೆ ಇಡುತ್ತಿದ್ದಾರೆ, ಮನವಿ ಮಾಡಿಕೊಳ್ತಿದ್ದಾರೆ, ಮನ್ನಿಸು ಎಂದು ಬೇಡಿಕೊಳ್ತಿದ್ದಾರೆ. ಅಪ್ಪ ತಂದೆಯೇ, ಬಿದ್ದೋಗುತ್ತಿರುವ ಮನುಷ್ಯನನ್ನು ಹಿಡಿದುಕೊಳ್ಳುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೀರಿ. ಪತನವಾಗುತ್ತಿರುವ ಮನುಷ್ಯನಿಗೆ, ಪಾತಾಳಕ್ಕೆ ಹೋಗುತ್ತಿರುವ ಮನುಷ್ಯನಿಗೆ ರಕ್ಷಿಸಲು ಈ ಲೋಕಕ್ಕೆ ಬಂದಿದ್ದೀರಿ. ರಕ್ಷಿಸಿರಿ ದೇವರೇ, ನಮ್ಮನ್ನು ಹಿಡಿದುಕೊಳ್ಳಿರಿ, ಬಿದ್ದೋಗಲಾರದಂತೆ ಹಿಡಿದುಕೊಳ್ಳಿರಿ, ಪಾತಾಳಕ್ಕೆ ಹೋಗಲಾರದಂತೆ ಹಿಡ್ಕೊಳ್ಳಿರಿ, ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕಾಗಿ ನಮ್ಮನ್ನು ಹಿಡಿದುಕೊಳ್ಳಿರಿ ದೇವರೇ. ಯಾರ್ಯಾರು ತಮ್ಮ ಹಸ್ತವನ್ನು ತೋರಿಸುತ್ತಾ ಕರ್ತನೇ ನನ್ನನ್ನು ಹಿಡಿದುಕೋ, ಪರಲೋಕಕ್ಕೆ ಕೊಂಡೊಯ್ಯಿ ಎಂಬ ಆಸೆಯಿಂದ ಬೇಡಿಕೊಳ್ಳುತ್ತಿದ್ದಾರೋ ಅವರ ಜೀವಿತಗಳನ್ನು ಹಿಡಿದುಕೊಳ್ಳಿರೆಂದು, ಅವರನ್ನು ಆಶೀರ್ವದಿಸಿರೆಂದು, ರಕ್ಷಕನಾಗಿ ಅವರ ಹೃದಯದಲ್ಲಿ ಉದಯಿಸಿರಿ ಎಂದು ಈ ಕ್ಷಣವೇ, ಈ ದಿನವೇ ಅವರಲ್ಲಿ ದೊಡ್ಡ ಮಾರ್ಪಡುವಿಕೆಯನ್ನು, ಅವರಲ್ಲಿ ದೊಡ್ಡ ಪರಿಶುದ್ಧತೆಯನ್ನು ನೀವೇ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.